खबर कर्नाटका से है, जहां पर सिंदगी निर्वाचन क्षेत्र के मस्जिदों के विकास के लिए 185 लाख रुपए का विशाल अनुदान प्रदान किया जाएगा। वक्फ संस्थाएं राज्य सरकार और सिंदगी निर्वाचन क्षेत्र के विधायक को बधाई देती हैं। कर्नाटक मुल्ला एसोसिएशन सिंदगी घटक की तरफ से बधाई दिया गया। ಅದರಲ್ಲಿ ಸಿಂದಗಿ ಕ್ಷೇತ್ರಕ್ಕೆ ಸಿಂದಗಿ ನಗರದಲ್ಲಿ ಅದರಲ್ಲಿ ಒಂದು ಸಿಂದಗಿ ನಗರದ ಪೀರ್ ಮಸ್ಜಿದ್ ಇದಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಇನ್ನೊಂದು ಪೀರ್ ಸುನ್ನಿ ಮಸ್ಜಿದ್ 15 ಲಕ್ಷ ರೂಪಾಯಿ ಇದಕ್ಕೂ ಮಂಜೂರು ಮಾಡಿದ್ದಾರೆ. ಇದು ಇತಿಹಾಸದಲ್ಲೇ ಇದು ಸಿಂದಗಿ ಕ್ಷೇತ್ರದ ಸುಮಾರು 8-10 ಶಾಸಕರುಗಳಿಗೆ ನಾವು ನೋಡಿದ್ದೀವಿ. ಅದರಲ್ಲಿ ಇವರೇ ಮೊದಲ ಶಾಸಕರು. ಇವರು ತಂದೆಯವರು ಶಾಸಕರಿದ್ದರು, ಮಿನಿಸ್ಟರ್ ಆಗಿದ್ದರು. ಆವಾಗ ಪರ್ಸ್ನಲ್ ಆಗಿ ಒಂದೊಂದು ಶಾದಿ ಮಹಲ್ಗೆ ತಂದಿದ್ದಾರೆ ಅವರು. ಇದು ಸುಮಾರು ಹಿಂಗೆ 15-20 ತಂದಿಲ್ಲ ಅವರು ಕಾಮಗಾರಿ. ಇದರ ಸಂಬಂಧ ನಮ್ಮ ಶಾಸಕರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವೆಲ್ಲ ಕಾಮಗಾರಿಗಳಿಗೆ ಏನು ತಂದಿದ್ದಾರೆ, ಅದಕ್ಕೆ ಮುಸ್ಲಿಂ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ಏನೈತಂದ್ರೆ, ನಾನು RB ಚೌಧರಿ ಶಾಸಕರಿದ್ದಾಗಲಿಂದೇ ನೋಡ್ಕೊತ ಬಂದೀನಿ. 15 ಕಾಮಗಾರಿ ಒಮ್ಮೆ ಯಾವ ಶಾಸಕರೂ ತಂದಿಲ್ಲ. ನಮ್ಮ ಅಶೋಕಣ್ಣ ಮಣಗೋಳಿ ಬಿಟ್ಟು ಇದಕ್ಕಿಂತ ಮೊದಲ 8-10 ಶಾಸಕರು ಹಾಕಿ ಹೋಗಿದ್ದಾರೆ ಸಿಂದಗಿ ಕ್ಷೇತ್ರಕ್ಕೆ. 15 ಕಾಮಗಾರಿ ಮುಸ್ಲಿಂ ಸಮಾಜಕ್ಕೆ ತಂದಿದ್ದು ಇವರೇ ಮೊದಲ ಶಾಸಕರು. ಅದರಲ್ಲಿ ಸಿಂದಗಿ ನಗರದ ಪೀರ್ ಮಸೂದಿ ಅಂದರೆ ಜಾಮಿಯಾ ಮಸ್ಜಿದ್ ಹಳೆ ಬಜಾರದಲ್ಲಿದೆ. ಹಳೆ ಮಸೂದಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಮಸೂದಿಗೆ ನಮ್ಮ ಶಾಸಕರಾದಂಥ ಅಶೋಕ್ ಮಣಗೋಳಿ ಅವರು ಅದರ ದುರಸ್ತಿಗಾಗಿ, ಜೀವನ ಉದ್ಧಾರಕ್ಕಾಗಿ 25 ಲಕ್ಷ ರೂಪಾಯಿ ಹಣ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೊಂದು ಪೀರ್ ಮಸೂದಿ ಸುನ್ನಿ ಅಂದರೆ ಸೈಬಾ ಓಣಿಯಲ್ಲಿ ಏನು ಇದೆಯಲ್ಲ, ಆ ಮಸೂದಿಗೆ 15 ಲಕ್ಷ ರೂಪಾಯಿ, ಸುಮಾರು 15 ಲಕ್ಷ ರೂಪಾಯಿ ನಮ್ಮ ಶಾಸಕರಾದಂಥ ಅಶೋಕ್ ಮಣಗೋಳಿ ಅವರು ನಮ್ಮ ಸಿಂದಗಿ ಮತಕ್ಷೇತ್ರ ಈ ಮಸೂದಿಗಳಿಗೆ ಒಂದು 25 ಲಕ್ಷ ರೂಪಾಯಿ, ಒಂದು 15 ಲಕ್ಷ ರೂಪಾಯಿ ನಮ್ಮ ಸಿಂದಗಿ ನಗರದಲ್ಲಿ ಇದ್ದಂಥ ಮಸೂದಿಗಳಿಗೆ, ಮತ್ತು ಕೊಗಟ್ನೂರಾಗಲಿ ಬಸ್ತ್ಯಾಳ ಆಗಲಿ ಅಲ್ಲಿ ಒಂದು ಟೋಟಲ್ ಒಂದು 15 ಇದರಲ್ಲಿ ಕಾಮಗಾರಿಯನ್ನು ತಂದಿದ್ದಾರೆ ಗ್ರಾಮಗಳಲ್ಲಿ. ದಯವಿಟ್ಟು ಈ ಫಂಡನ್ನು ನಮ್ಮ ಮುಸ್ಲಿಂ ಸಮುದಾಯದ ಕಮಿಟಿಯವರು ಸಿಂದಗಿ ಒಳಗಿರಲಿ, ಯಾವುದೇ ಗ್ರಾಮದಲ್ಲಿರಲಿ, ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಫಂಡನ್ನು ಸರಿಯಾಗಿ ಉಪಯೋಗ ಮಾಡಿ. ಸುಮಾರು 1,85 ಲಕ್ಷ ಅಂದರೆ ಸುಮಾರು 2 ಕೋಟಿ ಸಮೀಪ ಒಂದು ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ಅಂದರೆ ವಕ್ಫ್ ಸಂಸ್ಥೆಗಳಿಗೆ ದುರಸ್ತಿಗಳಾಗಲಿ, ಜೀರ್ಣೋದ್ಧಾರವಾಗಲಿ, ನವೀಕರಣ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ ಈ ಒಂದು ಅಭೂತಪೂರ್ವವಾದಂತಹ ಒಂದು ಸಿಂದಗಿ ನಗರಕ್ಕೆ ಅಷ್ಟೇ ಅಲ್ಲ, ಸಂಪೂರ್ಣವಾದಂತಹ ಸಿಂದಗಿ ಮತಕ್ಷೇತ್ರಕ್ಕೆ ಒಂದು ಅನುದಾನವನ್ನು ತಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಅಂಜುಮನೆ ಇಸ್ಲಾಂ ಕಮಿಟಿ ಖಾನಾಪುರ್ ಸಿಂದಗಿ ವಿಜಯಪುರ ಜಿಲ್ಲೆಯ ಸುಮಾರು 15 ಲಕ್ಷ ರೂಪಾಯಿ ಅನುದಾನವನ್ನು ತಂದಿದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಗಿ ಮತಕ್ಷೇತ್ರದ ಪಟ್ಟಣದ ಪೀರ್ ಮಸ್ಜಿದಿ ಇದರ ದುರಸ್ತಿ ಹಾಗೂ ಜೀರ್ಣೋದ್ಧಾರ ಇದಕ್ಕಾಗಿ ಸುಮಾರು 25 ಲಕ್ಷ ರೂಪಾಯಿ ಒಂದು ಅಮೋಘವಾದಂತಹ ಒಂದು ಅನುದಾನವನ್ನು ತಂದಿದ್ದಾರೆ. ಒಂದು ಸಿಂದಗಿ ನಗರಕ್ಕೆ ಒಂದು ಹೆಚ್ಚಿನ ಅನುದಾನವನ್ನು ಯಾರಾದರೂ ತಂದಿದ್ದಂತಹ ಒಂದು ಶಾಸಕರಿದ್ದರಪ್ಪ ಅಂದ್ರೆ ಇವರು ಅಶೋಕಣ್ಣ ಮಣಗೋಳಿ ಅವರಂತ ಹೇಳೋಕ್ಕೆ ಬಯಸ್ತೀನಿ. ಇದೇ ರೀತಿಯಾಗಿ ಸಿಂದಗಿ ಮತಕ್ಷೇತ್ರದ ಗಬ್ಸಾವಳ್ಗಿ ಗ್ರಾಮಕ್ಕೆ 20 ಲಕ್ಷ ಹಾಗೂ ಪೀರ್ ಮಸ್ಜಿದಿ ಸುನ್ನಿ ಜಮಾತ್ಗೆ ಸುಮಾರು 15 ಲಕ್ಷ, ಗೊಲ್ಗೇರಿ ಗ್ರಾಮದ ಹುಸೇನ್ ಶಾ ದರ್ಗಾ ಜೀರ್ಣೋದ್ಧಾರಕ್ಕಾಗಿ ಸುಮಾರು 10 ಲಕ್ಷ, ಚಿಕ್ಸಿಂದಗಿ ಗ್ರಾಮದ ಹೊಸ ಈದ್ಗಾ ನಿರ್ಮಾಣ ಅಭಿವೃದ್ಧಿಗೆ ಸುಮಾರು 10 ಲಕ್ಷ, ಸಿಂದಗಿ ತಾಲೂಕಿನ ಕೊರಳಿ ಗ್ರಾಮದ ರಾಜ್ ಬಕ್ಷರ್ ದರ್ಗಾ ಮಂದಿರ ಸಂರಕ್ಷಣೆಗಾಗಿ ಸುಮಾರು 10 ಲಕ್ಷ ರೂಪಾಯಿ ಹಾಗೂ ಸಿಂದಗಿ ತಾಲೂಕಿನ ಕೊಕಟ್ನೂರು ಗ್ರಾಮದ ಹೊಸ ಈದ್ಗಾ ನಿರ್ಮಾಣಕ್ಕಾಗಿ 10 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಸಿಂದಗಿ ತಾಲೂಕಿನ ಬಸ್ತಿಹಾಳ ಗ್ರಾಮದಲ್ಲಿ ಹೊಸ ಈದ್ಗಾ ನಿರ್ಮಾಣಕ್ಕಾಗಿ ಸುಮಾರು 10 ಲಕ್ಷ ರೂಪಾಯಿ, ಸಿಂದಗಿ ತಾಲೂಕಿನ ಹಂದಿಗನೂರು ಗ್ರಾಮದಲ್ಲಿ ಹೊಸ ಈದ್ಗಾ ನಿರ್ಮಾಣ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಸಿಂದಗಿ ಮತಕ್ಷೇತ್ರದ ಆಲ್ಮೇಲ್ ತಾಲೂಕಿನ ನಾಗರಳ್ಳಿ ಗ್ರಾಮದ ಜಾಮಿಯಾ ಮಸ್ಜಿದಿ ಇದರ ಜೀರ್ಣೋದ್ಧಾರಕ್ಕಾಗಿ ಸುಮಾರು 10 ಲಕ್ಷ ರೂಪಾಯಿ.
ಸಿಂದಗಿ ತಾಲೂಕಿನ ಯರ್ಗಲ್ BK ಗ್ರಾಮದಲ್ಲಿ ಹೊಸ ಈದ್ಗಾ ನಿರ್ಮಾಣ ಅಭಿವೃದ್ಧಿಗಾಗಿ ಸುಮಾರು 10 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಸಿಂದಗಿ ತಾಲೂಕಿನ ಬಗಲೂರು ಗ್ರಾಮದಲ್ಲಿ ಹೊಸ ಈದ್ಗಾ ನಿರ್ಮಾಣಕ್ಕಾಗಿ ಸುಮಾರು 10 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದ ಹೊಸ ಈದ್ಗಾ ನಿರ್ಮಾಣ ಅಭಿವೃದ್ಧಿಗಾಗಿ ಸುಮಾರು 10 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಜಾಮಿಯಾ ಮಸ್ಜಿದ್ ಇದರ ರಿಪೇರಿ ಮತ್ತು ನವೀಕರಣಕ್ಕಾಗಿ ಸುಮಾರು 10 ಲಕ್ಷ ರೂಪಾಯಿ. ಹೀಗೆ ಒಟ್ಟು 1,85,00,000 ರೂಪಾಯಿ ಅನುದಾನವನ್ನು ತಂದಿದ್ದು ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂತೋಷಕರವಾದಂತಹ ವಿಷಯ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಧಾರ್ಮಿಕ ಒಂದು ವಕ್ಫ್ ಸಂಸ್ಥೆಗಳಿಗೆ ಒಂದು ಅನುದಾನವನ್ನು ತಂದಾಗ ಮುಸ್ಲಿಂ ಸಮುದಾಯದ ಕಮಿಟಿಗಳ ಜವಾಬ್ದಾರಿಯು ಸಹಿತ ಅಷ್ಟೇ ಇರ್ತದೆ. ಹೀಗಾಗಿ ಆ ಕಮಿಟಿಯ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಕಾನೂನುತರವಾಗಿ ಅದನ್ನು ಪಾಲಿಸಿ ಆ ಒಂದು ಅನುದಾನವನ್ನು ಸರಿಯಾಗಿ ಸದುಪಯೋಗವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಅಶೋಕಣ್ಣ ಮನಗೂಳಿಯವರು ತಂದಂತಹ ಒಂದು ಅನುದಾನಕ್ಕೆ ಒಂದು ಸಾರ್ಥಕ ಆಗ್ತದ ಅಂತ ನಾನು ಹೇಳಿಕೆ ಬಯಸ್ತೇನೆ. ಯಾಕಂದರೆ ವಿಶೇಷವಾಗಿ ಸಿಂದಗಿ ಮತಕ್ಷೇತ್ರದ ಪಟ್ಟಣದ ಪೀರ್ ಮಸ್ಜಿದ್ ಅಂದರೆ ಜಾಮಿಯಾ ಮಸ್ಜಿದಿಗೆ ಒಂದು 25 ಲಕ್ಷ ರೂಪಾಯಿ ತಂದಿರೋದು ಇತಿಹಾಸ. ಇನ್ನೊಂದು ಜಾಮಿಯಾ ಮಸ್ಜಿದ್ ಸುನ್ನತ್ ಮಗ್ರಿಬ್ ಮಸ್ಜಿದ್ ಅಂತ ನಾವು ಕರಿತೀವಿ, ಅದಕ್ಕೆ ಸುಮಾರು 15 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಸಹಿತ ತಂದಿದ್ದಾರೆ. ಅದಕ್ಕೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸಿಂದಗಿ ನಗರಕ್ಕೆ ಒಂದು ಇನ್ನೂ 2 ಹೊಸ ಕೆಲಸಗಳನ್ನು ನಮಗೆ ಬಹಳ ಅವಶ್ಯಕತೆ ಆಗಿರುವುದು ಅಂತ ನಾನು ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಶಾಸಕರಿಗೂ ಸಹಿತ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂತಂತಂದರೆ, ಒಂದು ನಮ್ಮ ಸಿಂದಗಿ ನಗರದಲ್ಲಿ ಒಂದು ಈದ್ಗಾ ನಿರ್ಮಾಣದ ಅವಶ್ಯಕತೆ ಇದೆ. ರಂಜಾನ್ ಹಾಗೂ ಬಕ್ರೀದ್ ಹಬ್ಬಕ್ಕೆ ಒಂದು ಈದ್ಗಾ ನಮಗೆಲ್ಲರಿಗೂ ಇಲ್ಲದಂತಾಗಿದೆ. ಇದನ್ನು ಸಹಿತ ಸಾಧ್ಯವಾದಷ್ಟು ಬೇಗನೆ ಅದನ್ನು ಸಹಿತ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಹೇಳಿಕೆ ಬಯಸ್ತೇನೆ. ಅದೇ ರೀತಿಯಾಗಿ ಸಿಂದಗಿ ವಕ್ಫ್ ಖಬ್ರಸ್ತಾನ್ ಮೈದಾನವನ್ನು ಗೊಂದಲದ ಒಂದು ಗೂಡಾಗಿದೆ. ಆದ ಒಂದು ತಾವು ಮುತುವರ್ಜಿಯನ್ನು ವಹಿಸಿ ಈ ಒಂದು ಗೊಂದಲವನ್ನು ದೂರು ಮಾಡಿ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಸಹಿತ ಮಾಡಬೇಕಾಗಿದೆ. ಯಾಕೆಂದರೆ ವಕ್ಫ್ ಖಬ್ರಸ್ತಾನ್ ಮೈದಾನ ಏನು ಇದೆ ಅದನ್ನು ಯಾರೂ ಇರಲಾದಂತಹ ಒಂದು ದುಸ್ಥಿತಿಯಲ್ಲಿ ಒಂದು ಸಿಂದಗಿ ನಗರದಲ್ಲಿ ಇದು ಆಗಿದೆ. ಬಡವರಿಗೆ ಅಂಗಡಿಗಳನ್ನು ಕಳ್ಕೊಂಡಿದ್ದಾರೆ ಒಂದು ಕಡೆ, ಆದರೆ ಇನ್ನೊಂದು ಖಬ್ರಸ್ತಾನ್ ಅಂತ ಇಟ್ಟಿದ್ರೂ ಸಹಿತ ಖಬ್ರಸ್ತಾನಕ್ಕೆ ತನ್ನದೇ ಆದಂತಹ ಕಂಪೌಂಡನ್ನು ಸಹಿತ ನಿರ್ಮಾಣವಾಗಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಆಗ್ತಾ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದನ್ನು ಸಹಿತ ಮುಂಬರುವಂಥ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳನ್ನು ಸಹಿತ ತಾವು ಬಗೆಹರಿಸ್ತೀರಿ ಅಂತ ನಾನು ಹೇಳಿಕೆ. कर्नाटक से जहीर मुल्ला की रिपोर्ट, TV1 इंडिया न्यूज़.